ವಂಶದ ದೀಪ ರಾಮನಕ್ಕಾಗಿ ಕರುಣ ಪಳ್ಳಿಯ ಕಡಿಯುವುದೇನಿದುವೆ ಬಾಗಿ ಕಾಗಿ ಕರುಳ ಪಳ್ಳಿಯ ಕಡಿಯುವುದೇನಿದುವೆ ಮಾಯಿ ಕೈಕಾ ಸುರ ಸುರ ಬಿಗೆತ್ತಲಲ್ಲಿ ಕರಳ ಕಂಡಿನಿ ರಾಮ 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 ಇನ್ನೊಂದೇ ಒಂದು ಸಲ ಎರಡನೇ ವರವಾಗಿ ರಾಮಕಾಡಿಗೆ ಹೋಗಬೇಕು ಎನ್ನುವಂತಹ ಮಾತನ್ನು ಉಚ್ಚರಿಸಿ ಬಿಡಬೇಡ ಕೈಕ. ನಿನ್ನ ಗಂಡನ ಪ್ರಾಣ ಪಕ್ಷಿ ಹಾರಿ ಹೋದೀತು. ನನ್ನ ಕೈಕೆಯ ಬಾಯಿಂದ ನನ್ನ ಕೈಕೆ ಹೇಳುವುದೇ ಹೀಗೆ: ಮಕ್ಕಳೊಳಗೆ ಭೇದವನ್ನು ಮಾಡದೆ ನಾಲ್ಕು ಮಂದಿಗಳಿಗೂ ಸಮಾನವಾಗಿ ಹಿದಿ ಅಮೃತವನ್ನು ಕುಡಿಸಿ ಅವರ ಏಳಿಗೆಯನ್ನು ಕಾಣುತ್ತಿದ್ದಂತಹ ಸಹನಾಮಹಿಯಾದ ನೀನು ಸುರಭಿಯ ಕೆಚ್ಚಲಿನಿಂದ ಯಾವ ಕಾಲಕ್ಕಾದರೂ ಗರುಡವು ದೊರೆಯುತ್ತೆ. ಕಾಮಧೇನುವಿನ ಕೆಟ್ಟಲೇ ವಿಷ ಇರುವುದಕ್ಕೆ ಸಾಧ್ಯವೇ? ನನ್ನ ಕೈಕೆಯ ಒಡಲಾಳದಲ್ಲಿ ಖಂಡಿತವಾಗಿಯೂ ಹಾಲೇ ಇರ್ತದೆ, ಬಿಟ್ಟರೆ ಹಾಲಾಲ ಇಲ್ಲ. ಯಾರೋ ಹಾಳು ಮಾಡಿದ್ದಾರೆ ನಿನ್ನ ಮನಸ್ಸನ್ನು. ಇರ್ಲಿ ಕೈಕ, ಇರ್ಲಿ. ನೋಡು, ಭರತನಿಗೆ ಪಟ್ಟ ಆಗಬೇಕು. ಆದರೆ ಏನು ನಿಷ್ಪಾಪಿಯಾದಂತಹ ರಾಮನಿಗೆ ಯಾಕೆ ಶಿಕ್ಷೆ ಹೇಳು? ನಿನಗೆ ಕೈ ಮುಗಿತೇನೆ, ನಿನ್ನ ಕಾಲು ಬೇಕಾದ್ರೆ ಹಿಡಿಯುತ್ತೇನೆ. ನನ್ನ ಮಗುವನ್ನು ಕಾಡಿಗೆ ಕಳಿಸು ಅಂತ ಹೇಳಿ ಬಿಡಬೇಡ ಕೈಕ, ಹೇಳಿ ಬಿಡಬೇಡ. ನಾನು ಬದುಕಲಾರೆ, ನಾನು ಸಾಯ್ತೇನೆ ಕೈಕ, ಸಾಯ್ತೇನೆ. ಮಾತೆತ್ತಿದ್ರೆ ರಾಮ 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 ಅಂತ ಹೇಳ್ತಿರಲ್ಲ, ಏನು ಉಳಿದವರೆಲ್ಲ ನಿಮ್ಮ ಮಕ್ಕಳಲ್ವಾ? ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕಾದಂತ ನೀವು ಈ ತಾರತಮ್ಯ ಎನ್ನುವುದು ಯಾಕೆ? ಹೇಗೆ ಹೇಗೆ ಅವರ ಅಧಿಕ? 3 ಮಂದಿಗಳು ನನ್ನ ಮಕ್ಕಳು. ರಾಮನಿದಾರ್ಥದಲ್ಲಿ ನನ್ನನ್ನು ಪಿತೃವಾಗಿಸಿದವ. ಪಾಲ್ಗಡಲ ಶೇರನಾದ ನಾರಾಯಣನೇ ಶಿಶುರೂಪದಲ್ಲಿ ನನ್ನ ಮನೆಯಲ್ಲಿ ಕಾಣಿಸಿಕೊಂಡನು ಎನ್ನುವ ಹಾಗೆ ಕ್ರಾಂತದರ್ಶಿಗಳಾದ ಮುನಿಮನೀಷಿಗಳು ಹೇಳ್ತಾರೆ ಕೈಕ.